ಬೇಡ ತೆಳಗ್ ಬೇಡ ಬೇಡ ಇಲ್ಲ ನಿಂದ್ರಲ್ಲಿ ಏನ್ ಜಾಗ ಐತಲ್ಲ ಇದು ಸನ್ಮಾನ್ಯರೇ, ಇವತ್ತಿನ ದಿನ SIR ಕುರಿತಾಗಿ ಬೀದಿ ಬದಿ ವ್ಯಾಪಾರಸ್ಥರ ರಾಜ್ಯ ಅಧ್ಯಕ್ಷರಾದಂಥ ಶ್ರೀ ರಂಗನಾಥ್ ಅವರು, ಹಾಗೆಯೇ ಮಹಿಳಾ ಘಟಕದ ರಾಜ್ಯ ಅಧ್ಯಕ್ಷರಾದಂಥ ಸಹೋದರಿ ಶ್ರೀಮತಿ ಕಾವ್ಯ ಅವರು ಇಳಕಲ್ಲಿಗೆ ಆಗಮಿಸಿದ್ದಾರೆ. ಈಗಾಗಲೇ ಇಳಕಲ್ ನಗರದಲ್ಲಿ 1ನೇ ತಾರೀಕಿನ ದಿನ ಸನ್ಮಾನ ವಿಜಯನ್ ಕಾಶ್ಯಪ್ನವರು ಶಾಸಕರು ಇವರ ನೇತೃತ್ವದಲ್ಲಿ SIR ಕುರಿತು ಒಟ್ಟಾರೆ ಇಳಕಲ್ಲಿನ 262 ಬೂತ್ಗಳ BLAಗಳಿಗೆ ನಮ್ಮ ಪಕ್ಷದಿಂದ ಮತ್ತೊಬ್ಬ BLAವನ್ನು ಅವರೊಂದಿಗೆ ಹಾಕಿ SIR ಪ್ರತಿಕ್ರಿಯೆಯನ್ನು ಈಗಾಗಲೇ ಅತ್ಯಂತ ವೇಗದಲ್ಲಿ ನಡೀತಾ ಇದೆ. ಮತ್ತೆ ವಿವಿಧ ಸಮಾಜದವರು, ವಿಶೇಷವಾಗಿ ಅಲ್ಪಸಂಖ್ಯಾತರು ಕೂಡ ತಮ್ಮ ತಮ್ಮ ಒಂದು ಏರಿಯಾದಲ್ಲಿ ಮಸೀದಿಯಲ್ಲಿ ಅಲ್ಲಿ ಕುಂತು ಜನರಿಗೆ ಇದ್ರ ಬಗ್ಗೆ ಜಾಗೃತಿಯನ್ನು ಮೂಡಿಸಿ SIR ಪ್ರಕ್ರಿಯೆಗೆ ಒಂದು ಉತ್ತಮವಾದಂಥ ಸ್ಪಂದನೆ ನೀಡುತ್ತಿದ್ದಾರೆ. ನಾನು ನಮ್ಮ ಪಕ್ಷದ ಪರವಾಗಿ, ಶಾಸಕರ ಪರವಾಗಿ, ಇಳಕಲ್ಲಿನ ಎಲ್ಲ ಬೀದಿ ಬದಿ ವ್ಯಾಪಾರಸ್ಥರ ಪರವಾಗಿ ರಾಜ್ಯ ನಾಯಕರಾದಂಥ ಶ್ರೀ ರಂಗನಾಥ್ ಅವರಿಗೆ ಹಾಗೂ ಶ್ರೀಮತಿ ಕಾವ್ಯ ಮೇಡಮ್ ಅವರಿಗೆ, ಇಲ್ಲಿ ಬಂದಂಥ ನಮ್ಮ ಸಹೋದರಿ ಚಲವಾದಿ ಮೇಡಮ್ ಅವರಿಗೆ ಕೂಡ ಧನ್ಯವಾದ ಹೇಳ್ತಾ ಇದ್ದೇನೆ. ಇಳಕಲ್ನಲ್ಲಿ ವಿಶೇಷವಾಗಿ ತಾವು ಬೀದಿ ಬದಿ ವ್ಯಾಪಾರಸ್ಥರು SIR ಬಗ್ಗೆ ಗಮನ ಕೊಡಬೇಕು. ಯಾಕಂತಂದ್ರೆ ತಾವು ಮುಂಜಾನೆ ವ್ಯಾಪಾರಕ್ಕೆ ಹೋದವರು ಸಾಯಂಕಾಲ ಮನೆಗೆ ಬರ್ತೀರಿ. ಆಫೀಸರು ಏನು ಬರ್ತಾರಲ್ಲ, ಅವರು BLAಗಳು 3 ಸತಿ ನಿಮ್ಮ ಮನೆಗೆ ಬಂದು ಹೋಗಿ ಅವ್ರ ಜವಾಬ್ದಾರಿ ಮುಗೀತು. ಹೀಗಾಗಿ ತಾವು BLAಗಳನ್ನು ನಂಬರ್ ಇದೆ ಕಾಂಟ್ಯಾಕ್ಟ್ ಮಾಡಿ ಫಾರ್ಮನ್ನು ತಗೊಂಡು ಯಾರು ಸರಿಯಾಗಿ ತುಂಬೋರಿದ್ದಾರೆ ಅವರಿಂದ ಮಾಹಿತಿ ಅವ್ರಿಗೆ ಕೊಟ್ಟು ಸರಿಯಾಗಿ ತುಂಬಿಸಿ BLAಗೆ ಹ್ಯಾಂಡ್ ಓವರ್ ಮಾಡಿದ್ರೆ ನೀವು ವೋಟು ಕನ್ಫರ್ಮ್ ಆಗುತ್ತೆ. ಇದೊಂದು ಷಡ್ಯಂತ್ರ. ಇದೇನು ಹಿಂದುಳಿದವರು, ಶೋಷಿತರು, ದಮನಿತರು, ಪರಿಶಿಷ್ಟ ಜಾತಿ, ಪಂಗಡ ಮತ್ತು ಅಲ್ಪಸಂಖ್ಯಾತರ ಒಂದು ವೋಟುಗಳನ್ನು ಕಡಿಮೆ ಮಾಡಲಿಕ್ಕೆ ಇದೊಂದು ಷಡ್ಯಂತ್ರ ನಡೀತಾ ಇದೆ. ಆದರೆ ನಾವು ಈ ಷಡ್ಯಂತ್ರಕ್ಕೆ ಬಲಿಯಾಗದೆ ಜಾಗೃತರಾಗಿ SIR ಅನ್ನ ನಾವು ಛಲದಿಂದ ಒಂದು ಫೇಸ್ ಮಾಡುವ ಒಂದು ಬೆಳೆಸ್ಕೋಬೇಕಂತ ಹೇಳಿ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ. ಇವತ್ತು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ನಮ್ಮ KPC ಅಧ್ಯಕ್ಷರಾಗಿರ್ತಕ್ಕಂಥ BK ಹರಿಪ್ರಸಾದ್ ಅವರ ಅಧ್ಯಕ್ಷತೆಯಲ್ಲಿ ಅಚ್ಚುಮೆಚ್ಚಿನ ನಾಯಕರಾಗಿರ್ತಕ್ಕಂಥ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ DK ಶಿವಕುಮಾರ್ ಶಿಫಾರಸಿನ ಮೇರೆಗೆ, ನಮ್ಮ GC ಚಂದ್ರಶೇಖರ್ ಆದೇಶದ ಮೇರೆಗೆ ಇವತ್ತು ನನಗೆ ಬಾಗಲಕೋಟೆ ಜಿಲ್ಲೆಯ ವ್ಯಾಪ್ತಿಯಂತ ಬೂತ್ ಮಟ್ಟದಲ್ಲಿ ಪ್ರತಿ ಒಂದು ಮನೆಗೆ ತಲುಪಿ ಆ SIR ಬಗ್ಗೆ ಮಾಹಿತಿಗಳನ್ನು ನಮ್ಮ ಜನಾಂಗಕ್ಕೆ, ನಮ್ಮ ವರ್ಗಕ್ಕೆ, ನಮ್ಮ ಕುಟುಂಬಕ್ಕೆ SIR ಎಲ್ಲೂ ಸಹಿತ ಮಿಸ್ ಆಗಬಾರದು, ಮತದಾರರ ಪಟ್ಟಿಯನ್ನ ಮಿಸ್ ಆಗಬಾರದು ಅಂತಕ್ಕಂಥದ್ದನ್ನ ಹೇಳಿ ಇವತ್ತು ನಮ್ಮ ಬ್ಲಾಕ್ ಅಧ್ಯಕ್ಷರಾಗಿರ್ತಕ್ಕಂಥ ಇಳಕಲ್ ನಮ್ಮ ರಜಾಟ್ ಅವರು ಮತ್ತು ಅದೇ ರೀತಿ ನಮ್ಮ ಮಹಿಳಾ ಅಧ್ಯಕ್ಷರಾಗಿರ್ತಕ್ಕಂಥ ಕಾವ್ಯಶ್ರೀ ಅವರು, ನಮ್ಮ ಬಾಗಲಕೋಟೆ ಜಿಲ್ಲಾ ಉಸ್ತುವಾರಿ ಆಗಿರ್ತಕ್ಕಂಥ ಪೌಡಪ್ಪ ಛಲವಾದಿ ಅವರು, ನಮ್ಮ ರಾಜ್ಯದ ಮಹಿಳಾ ಉಪಾಧ್ಯಕ್ಷರಾಗಿರ್ತಕ್ಕಂಥ ಸವಿತಾ ಅಶೋಕ್ ಛಲವಾದಿ ಅವರು, ನಮ್ಮ ಬಾಗಲಕೋಟೆ ಜಿಲ್ಲೆ ಅಧ್ಯಕ್ಷರಾಗಿರ್ತಕ್ಕಂಥ ಆಂಜನೇಯ ಕಾಗಿಯವರು, ನಮ್ಮ ಇಳಕಲ್ಲಿನ ಬ್ಲಾಕ್ ಅಧ್ಯಕ್ಷರಾಗಿದ್ದಂಥ ದೊಡ್ಡಪ್ಪ ಹಡಪ್ಪನವರು ಹಾಗೂ ನಮ್ಮ ಜಿಲ್ಲಾ ಸಮಿತಿ, ಬ್ಲಾಕ್ ಸಮಿತಿ ನಾವು SIR ಬಗ್ಗೆ ಮನೆಗೆ ಹೋಗಿ ಇದನ್ನ ವೆರಿಫೈ ಮಾಡಿ ನೋಡಿ, ದಾಖಲೆಗಳನ್ನ ಸರಿಯಾಗಿ ತುಂಬಿದ ಕಾರಣ ರಿಜೆಕ್ಟ್ ಆಗಿರ್ತಕ್ಕಂಥದ್ದು. ಅದನ್ನ ಸರಿಯಾಗಿ ಮನೆಗೆ ನಾವು ಅದನ್ನ ಹೋಗಿ ಅವರಿಗೆ ಯಾವ ರೀತಿ ತುಂಬಿಸ್ಬೇಕು ಮತ್ತು BL2 ಯಾವ ರೀತಿ ಕೊಡ್ಬೇಕನ್ನತಕ್ಕಂಥದ್ದನ್ನ ಅವರಿಗೆ ಸಂಪೂರ್ಣವಾಗಿ ಇವತ್ತು ಬಾಗಲಕೋಟೆ ಜಿಲ್ಲೆ ಎಲ್ಲಿ ನಮಗೆ ಉಸ್ತುವಾರಿಯನ್ನು ಕೊಟ್ಟಿರ್ತಕ್ಕಂಥದ್ದು SIR ಬಗ್ಗೆ, ಅದ್ರ ಬಗ್ಗೆ ನಾವು ಇಳಕಲ್ಲಿನಿಂದ ಪ್ರಾರಂಭ ಮಾಡಿದ್ದೇವೆ. ಪ್ರತಿ ಬ್ಲಾಕ್ ಮಟ್ಟಿಗೆ ಮನೆಗೆ ಬೂತ್ ಮಟ್ಟದಲ್ಲಿ ಹೋಗಿ ಎಲ್ಲ ವಿವರಗಳನ್ನು ನಮ್ಮ ಬ್ಲಾಕ್ ಅಧ್ಯಕ್ಷರು, ಜಿಲ್ಲಾಧ್ಯಕ್ಷರು, ಜಿಲ್ಲಾ ಸಮಿತಿ, ಮೇನ್ ಬ್ಲಾಕ್ ಅಧ್ಯಕ್ಷರು ಅವರ ಸಂಪರ್ಕ ಮುಖಾಂತರವಾಗಿ ನಾವು ಕರ್ನಾಟಕ ಪ್ರದೇಶ ಬೀದಿ ಬದಿ ವ್ಯಾಪಾರಿ ಒಕ್ಕೂಟದ ವತಿಯಿಂದ, ನಾವು ವಿಭಾಗದ ವತಿಯಿಂದ ನಾವು ಈ SIR ಬಗ್ಗೆ ಪ್ರಾರಂಭಗೊಂಡಿದ್ದೇವೆ. ಎಲ್ರಿಗೂ ನಮಸ್ಕಾರ. ನಮ್ಮ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ಇಳಕಲ್ ಬ್ಲಾಕ್ ಅಧ್ಯಕ್ಷರಾದಂತಹ ರಜಾಕ್ ಸರ್ ಅವರು ಬಂದು ನಮ್ಮನ್ನ ಸ್ವಾಗತ ಕೋರಿದ್ದಾರೆ. ಮತ್ತೆ ನಾವು ಈ ಕಾರಣ ಏನಕ್ಕಾಗಿ ಬಂದಿದ್ದೀವಿ ಅಂದರೆ
SIR ಬಗ್ಗೆ ಮಾಹಿತಿ ತಿಳಿಸೋಕ್ಕೋಸ್ಕರ ನಾವು ಇಲ್ಲಿಗೆ ಕಾಂಗ್ರೆಸ್ ಪಕ್ಷದ ವತಿಯಿಂದ ನಮ್ಮ ಅಧ್ಯಕ್ಷರಾದಂತಹ BK ಹರಿಪ್ರಸಾದ್ ಸರ್ ಅವರು ಮತ್ತೆ ಯಾರು ಚಂದ್ರಶೇಖರ್ ಸರ್ ಅವರ ಆದೇಶದ ಮೇರೆಗೆ ನಾವು ಇಳಕಲ್ಲಲ್ಲಿ ಜವಾಬ್ದಾರಿಯನ್ನ ಕೊಟ್ಟಿದ್ದಾರೆ. ಇಲ್ಲಿ ಎಲ್ಲ SIR ಮನೆ ಮನೆಗೂ ನಿಮ್ಮ ಬೀದಿ ಬದಿ ವ್ಯಾಪಾರಿಗಳ ವತಿಯಿಂದ ಎಲ್ಲ ಕೂಲಂಕುಷವಾಗಿ ನೀವು ಅಧ್ಯಯನ ಮಾಡಬೇಕು. ಅವ್ರಿಗೆ ಯಾರೂ ಮಿಸ್ ಆಗದೆ ಹೋದಂತ, ಯಾಕೆಂದ್ರೆ ನಮ್ಮ ಬೀದಿ ಬದಿ ವ್ಯಾಪಾರಿಗಳ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಇವ್ರುಗಳೇ ಇರೋದ್ರಿಂದ ಹೆಚ್ಚಿನ ರೀತಿಲಿ ಅವ್ರಿಗೆ ಯಾವುದೇ ಕಾರಣಕ್ಕೂ ಓಟ್ಗಳು ಮಿಸ್ ಆಗಬಾರ್ದು. ನಮ್ಮ ಎಲ್ಲ ಯಾರು ನಮ್ಮ ಅಧ್ಯಕ್ಷರಾದಂತಹ ರಂಗಸ್ವಾಮಿ ಸರ್ ಅವರಾಗಿರ್ಬೋದು, ಮತ್ತೆ ರಾಜ್ಯ ಉಪಾಧ್ಯಕ್ಷರಾದಂಥ ನಮ್ಮ ಪವಾಡಪ್ಪ ಸರ್ ಆಗಿರ್ಬೋದು, ಮಹಿಳಾ ಉಪಾಧ್ಯಕ್ಷರಾದಂತಹ ಸವಿತಾ ಚಲ್ವಾದಿ ಆಗಿರ್ಬೋದು, ಮತ್ತೆ ಜಿಲ್ಲಾಧ್ಯಕ್ಷರಾದಂತಹ ಆಂಜನೇಯ ಕಗ್ಗೆ, ಮತ್ತೆ ಇನ್ನೂ ಹಲವಾರು ಬ್ಲಾಕ್ ಮುಖಂಡರುಗಳು ನಮ್ಮ ಬೀದಿ ಬದಿ ವ್ಯಾಪಾರಿಗಳು ಪ್ರತಿಯೊಂದು ಹಂತದಲ್ಲೂ ನಾವು ಸಮರ್ಪಕವಾಗಿ ಕೆಲಸ ಮಾಡಕ್ಕೆ ಇಚ್ಛಿಸ್ತೀವಿ. ಎಲ್ಲರಿಗೂ ನ್ಯಾಯ ದೊರಕಿಸುವಲ್ಲಿ ಅದಕ್ಕೆ ಅವ್ರಿಗೆ ಎಲ್ಲರಿಗೂ ಆದೇಶವನ್ನ ಮಾಡಿದ್ದೀವಿ. ನೀವು ಯಾರಿಗೂ ಮಿಸ್ ಆಗಬಾರ್ದು. ಮತ್ತೆ ಯಾರೇ ಆಗ್ಲಿ ದಯವಿಟ್ಟು ಫಾರ್ಮ್ಗಳನ್ನ ಗೊತ್ತಿರಲ್ಲ ನಿಮ್ಗಳಿಗೆ ಮಹಿಳೆಯರಿಗೆ ಕೇಳ್ಬಿಟ್ಟು ಅದು ಜೆರಾಕ್ಸ್ ತಗೊಳ್ಳಿ. ಫಸ್ಟ್ ಒಂದೆರಡು ಜೆರಾಕ್ಸ್ ತಗೊಂಡು ಅದನ್ನ ಫಿಲ್ ಮಾಡಿ ಆಮೇಲೆ DLO ಕೊಡಿ. DLO ತೋರಿಸಿ ಒಂದ್ಸಲಿ ನಿಮ್ ಪ್ರೂಫ್ 2002ನೇ ಇಸ್ವಿದು ಪ್ರೂಫ್ ತಗೊಂಡು ತೋರಿಸ್ಬಿಟ್ಟು ಸರಿ ಇದೆ ಅಂದಾಗ ಈ ಒರಿಜಿನಲ್ ಫಾರ್ಮ್ ತುಂಬಿಟ್ಟು ಆಮೇಲೆ DLO ಕೊಟ್ಟು ಆಮೇಲೆ ನೀವೊಂದು ಅದರಲ್ಲಿ ಸೈನ್ ತಗೊಂಡು ನೀವೊಂದು ಇಟ್ಕೋಬೇಕು. ನೆಕ್ಸ್ಟ್ ಅವಾಗ ನಮ್ ಬಂದಿದ್ಯಾ ಎಲೆಕ್ಷನ್ ಟೈಮಲ್ಲಿ ಬಂದಿಲ್ಲ ಅಂದ್ರೆ ಈ ಫಾರ್ಮ್ ನ ತೋರಿಸ್ಬೋದು. ಹಂಗಾಗಿ ಇದು ಎಲ್ರಿಗೂ ಅರಿವು ಇರಲಿ, ಎಲ್ರು ನಿಮ್ಗೋಸ್ಕರ ತಿಳಿಸ್ತಾರೆ. ನೀವು ದಯವಿಟ್ಟು ತಾಳ್ಮೆಯಿಂದ, ಯಾಕೆ ಅಂದ್ರೆ ಇದು ಪ್ರಜಾಪ್ರಭುತ್ವ ಹಕ್ಕು, ನಮ್ಗಿರೋದು ಇದೊಂದೇ ಹಕ್ಕು. ಒಳ್ಳೆ ನಾಯಕರನ್ನ ಸೆಲೆಕ್ಟ್ ಮಾಡಕ್ಕೆ ನಮ್ಗಾಗಿ ಇರುವಂತ ಮೊಟ್ಟ ಮೊದಲ ಹಕ್ಕು ಅಂದ್ರೆ ಇದು ವೋಟಿಂಗ್ ಹಕ್ಕು. ಇದು ಯಾವತ್ತೂ ಕಳ್ಕೊಳಕ್ ಹೋಗ್ಬೇಡಿ. ಸರ್ಕಾರದಿಂದ ಬರುವಂತ ಎಲ್ಲಾ ಸವಲತ್ತುಗಳನ್ನ ಪಡ್ಕೊಳಕ್ಕೆ ಇರುವಂತ ಮೊಟ್ಟ ಮೊದಲನೇ ಹಕ್ಕು ಅಂದ್ರೆ ನಮ್ಮ ವೋಟಿಂಗ್. ಅದನ್ನ ದಯವಿಟ್ಟು ಯಾರು ಕಳ್ಕೊಳಕ್ ಹೋಗ್ಬೇಡಿ. ತಿಳಿದಂತವ್ರು ಇದಾರೆ, ದಯವಿಟ್ಟು ನಿಮ್ ಟೈಮ್ ನ 3 ದಿನ BLOಗೆ ಅವ್ರ ಕೆಲ್ಸಗಳನ್ನ ಬಿಟ್ಟು ನೇಮಿಸಿದ್ದಾರೆ ಸರ್ಕಾರ ಅಂದ್ರೆ ಅದಕ್ಕೆ ನೀವು ಮರ್ಯಾದೆ ಕೊಟ್ಟು ನಿಮ್ಮ ಹಕ್ಕನ್ನ ಪಡ್ಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಹಿಂಗಾಗಿ ನಾವು ಇಲ್ಲಿಂದ ಇಳಕಲ್ಲಿಂದ ಇವತ್ತು ಪ್ರಾರಂಭ ಮಾಡ್ತಾ ಇದೀವಿ. ಬಾಗಲಕೋಟೆ ಜಿಲ್ಲಾದ್ಯಂತ ನಾವೆಲ್ಲಾ ಬ್ಲಾಕ್ಗಳಿಗೂ ಹೋಗಿ ಅರಿವು ಮೂಡಿಸ್ತೀವಿ ಸರ್. ಮೊದಲನೇದಾಗಿ ನಮ್ಮ ರಾಜ್ಯ ಉಪಾಧ್ಯಕ್ಷರಾದಂಥ ಸಿ ರಂಗಸ್ವಾಮಿ ಅವರಿಗೆ ಮತ್ತು ಕಾವೇಶ್ರೀ ಮೇಡಮ್ ಅವರಿಗೆ ಅಧ್ಯಕ್ಷರು ನಾನು ಇಳಕಲ್ಲಿಗೆ ಸ್ವಾಗತ ಸುಸ್ವಾಗತ ಬಯಸ್ತೀನಿ. ದಯವಿಟ್ಟು ಎಲ್ಲರೂ SIR ಬಗ್ಗೆ ಒಂದು ಸ್ವಲ್ಪ ಗಮನ ಇರಲಿ ಅಂತ ಹೇಳ್ತೀನಿ. ವ್ಯಾಪಾರ ಮಾಡೋದ್ರಾಗ ಬ್ಯುಸಿ ಇರ್ತೀರಿ ನೀವೆಲ್ಲರೂ. ದಯವಿಟ್ಟು BLO ಅವರು ಬಂದಾಗ ಮನೆಯಲ್ಲಿರ್ರಿ. ನಂಬರ್ ಇದೆ, ಅದನ್ನ ಕಾಂಟ್ಯಾಕ್ಟ್ ಮಾಡ್ಕೋರಿ. 2002ರಾಗ ನೀವು ವೋಟಿಂಗ್ ಮಾಡಿದ್ರಪ್ಪ ಅಂತಂದ್ರೆ ಏನು ಪ್ರಾಬ್ಲಮ್ ಆಗಂಗಿಲ್ಲ. 2002ರಲ್ಲಿ ನೀವು ವೋಟಿಂಗ್ ಮಾಡಿಲ್ಲಪ್ಪ ಅಂತಂದ್ರೆ ನಿಮ್ಗೆ ಸಂಬಂಧಪಟ್ಟಿದ್ದವರು ನಿಮ್ಮ ಪೇರೆಂಟ್ಸ್ ಆಗಿರ್ಬೋದು, ಚಿಕ್ಕಪ್ಪರಾಗಿರ್ಬೋದು, ಅಣ್ಣ ತಮ್ಮರಾಗಿರ್ಬೋದು, ಅವ್ರದ್ದೆಲ್ಲರದೂ ಒಂದು ಸ್ವಲ್ಪ ಮಾಹಿತಿ ಕಲೆಕ್ಟ್ ಮಾಡ್ಕೊಂಡು ಸರಿಯಾದ ರೀತಿಯಿಂದ ಯಾರಿಗೆ ಅದು ಮಾಹಿತಿ ಗೊತ್ತಿರ್ತೋ ಅವ್ರು ಕೇಳಿ ತಿಳ್ಕೊಳ್ಳಿ ಅಂತ ಹೇಳ್ತೀನಿ. ಯಾಕಂದ್ರೆ ವೋಟಿಂಗ್ ಮಾಡೋದು ನಮ್ಮ ಹಕ್ಕು, ನಮ್ಗೆ ಕೊಟ್ಟಿದ್ದು ಬಾಬಾ ಸಾಹೇಬ್ ಕೊಟ್ಟಿದ್ದು ಅದೊಂದು ಹಕ್ಕು. ನಾವು ಅದನ್ನ ಕಳ್ಕೊಬಾರ್ದು, ಯಾವುದೇ ಕಾರಣಕ್ಕೂ ಅದನ್ನ ಕಳ್ಕೊಬಾರ್ದು. ಅದನ್ನ ಕೊಟ್ಟಿದ್ದು ಅತ್ಯಮೂಲ್ಯವಾದ ಕರ್ತವ್ಯ ಅದು ನಮ್ಗೆ. ಅದಕ್ಕೋಸ್ಕರನೇ ಹೇಳಕತ್ತೀವಿ. ಈಗೆಲ್ಲ ಫಾರ್ಮ್ಗಳು ನಿಮ್ಗೆ ಭಾಳ ಗಿಂಜ್ ಅನಿಸ್ತಾವೆ, ಬಟ್ ಹಂಗಿಲ್ಲ. ಎಲ್ಲರೂ ತಿಳಿದವ್ರು ಕೇಳ್ರಿ, ಎಲ್ಲರೂ ಚೆನ್ನಾಗಿ ಹೇಳ್ಕೊಡ್ತಾರೆ. ನಾವು ಈಗ ಮೇಡಮ್ ಅವ್ರ ಜೋಡಿ ಸೇರಿ, ಸರ್ ಜೋಡಿ, ನಮ್ಮ ಪೌಡಪ್ಪರು ಅವರೆಲ್ಲರೂ ಸೇರಿ ಇದು ನಮಗೇನು ತಿಳಿದಿರ್ತೈತೆ ನಾವೆಲ್ಲದನ್ನೂ ಎಲ್ಲರಿಗೂ ಪ್ರತಿಯೊಂದು ಮನೆಗೆ, ಪ್ರತಿಯೊಂದು ಹಳ್ಳಿಗೂ, ಜಿಲ್ಲಾದಾದಂಥ ಎಲ್ಲ ಕಡೆ ನಾವು ಅಡ್ಡಾಡಿ ಇದನ್ನು ಎಲ್ಲರಿಗೆ ತಿಳಿಸೋ ಪ್ರಯತ್ನ ನಮ್ಮ ಕೈಲಾದದ್ದು ನಾವು ನ್ಯಾಯ ಒದಗಿಸ್ಕೊಡ್ತೀವಿ ಅಂತ ನಾವು ಹೇಳ್ತೀವಿ. ದಯವಿಟ್ಟು ಎಲ್ಲರಿಗೂ ಹೇಳ್ತೀನಿ, ಪ್ರತಿಯೊಬ್ಬರೂ ಯಾವುದೇ ರೀತಿಯಿಂದಾಗಿ ಇದರಿಂದ ವಂಚಿತರಾಗಬೇಡ್ರಿ. ದಯವಿಟ್ಟು ವೋಟಿಂಗ್ ಪವರನ್ನು ನಾವು ಪಡ್ಕೊಳ್ಳೋಣ. ಅದು ಭಾಳ ಅತ್ಯಮೂಲ್ಯವಾದದ್ದು. ಅದು ಪ್ರತಿಯೊಬ್ಬ ಶ್ರೇಷ್ಠವಾದ ನಾಯಕನನ್ನು ಆರಿಸ್ಬೇಕಪ್ಪ ಅಂತಂದ್ರೆ ನಮ್ಗೆ ವೋಟಿಂಗ್ ಪವರ್ ಇರಲೇಬೇಕು. ದಯವಿಟ್ಟು ಬಾಬಾ ಸಾಹೇಬರು ಕೊಟ್ಟಿದ್ದಂಥ ಈ ಒಂದು ಹಕ್ಕನ್ನು ನಾವು ಯಾರು ಕಳೆದುಕೊಳ್ಬಾರ್ದು. ಪ್ರತಿಯೊಬ್ಬರಿಗೂ ಇದು ಎಲ್ಲರಿಗೂ ಮಾಹಿತಿ ಸಿಗಲೇಬೇಕು, ಎಲ್ಲರಿಗೂ ಪಡ್ಕೋಬೇಕಂತ ಹೇಳ್ತಾ ಎರಡು ಮಾತು. ಜೈ ಕನ್ನಡ. ನಮ್ಮ ಬಾಗಲಕೋಟೆ ಜನರಿಗೆಲ್ಲರಿಗೆ ನನ್ನ ನಮಸ್ಕಾರ. ಈಗ ನಮ್ಮ ಇಳಕಲ್ಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಈಗ ರಜಾಕ್ ಸಾಹೇಬರು ಅವ್ರಿಗೆ ಹೋಲಿಸ್ಯಾರ. ಅವ್ರಿಗೆ ಇದು ಎಲ್ಲ ಸೇರಿದ್ದು ಅವ್ರಿಗೆ ಹೋಲಿಸ್ಯಾರ. ಅಂದ್ರೆ ನಮ್ಮಲ್ಲಿ ನಮ್ಮ ಸಾಹೇಬರು MLA ಕಶ್ಯಪ್ನವರು ಆಲ್ರೆಡಿ ಟ್ರೈನಿಂಗು ಕಳಿಸಿದ್ರು ಇದಕ್ಕೆ ಕೆಲವೊಂದು ಜನಕ್ಕೆ. ಆ ಕೆಲವೊಂದು ಜನಕ್ಕೆ ಟ್ರೈನಿಂಗ್ ಹೋಗಿ ಬಂದ ಕಸಿಂದ ಎಲ್ಲ ಮನೆಗೂ ಅಡ್ಡಾಡಕತ್ತಾರೆ, ಎಲ್ಲರಿಗೆ ಟ್ರೈನಿಂಗ್ನು ಕೊಟ್ಟರೆ. ದಯವಿಟ್ಟು ಹೆಚ್ಚು ನಮ್ಮ ಬೀದಿ ವ್ಯಾಪಾರದವರು ಇದಕ್ಕೆ ಭಾಳ ಒತ್ತು ಕೊಟ್ಟ ಕಸಿಂದ ಮೇಡಮ್ ಅವ್ರು ಹೇಳ್ದಂಗೆ ಮನ್ಯಾಗ ಇರ್ಲಿಕ್ಕಂದ್ರೆ ಒಬ್ಬರು ಮನ್ಯಾಗ ಇದ್ದ ಕಸಿಂದ ಅದನ್ನು ತೊಗೊಂಡು ಎಲ್ಲರೂ ಮಾಡ್ಕೋರಿ.
ಯಾಕಂದ್ರೆ ಇಲ್ಲಿ ವ್ಯಾಪಾರದಾಗ ಅಂತಕ್ಕಿಂತ ಕುಂದ್ರಕ್ಕೆ ಹೋಗ್ಬೇಡಿ. ಇದು ವೋಟಿಂಗ್ ಪವರ್. ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿದ್ದು ವೋಟಿಂಗ್ ಪವರ್ ಅಂದರೆ ಇದನ್ನು ಕಳ್ಕೊಳಕ್ಕೆ ಹೋಗ್ಬೇಡಿ, ಇದನ್ನು ಮಾಡ್ಕೋರಿ. ಹಾಗೂ ನಮ್ಮ ಬಾಗಲಕೋಟೆ ಡಿಸ್ಟಿಕ್ಕಿಗೆ ನಮ್ಮ ಅಧ್ಯಕ್ಷರಾದಂಥ KPCC ಅಧ್ಯಕ್ಷರಾದಂಥ ರಂಗಸ್ವಾಮಿಗೆ ಮತ್ತು ನಮ್ಮ ಕಾವೇಶ್ವರಿ ಮೇಡಮ್ ಅವರು KPCC ಅಧ್ಯಕ್ಷರು, ಅವರು ರಾಜ್ಯಾಧ್ಯಕ್ಷರಾಗಿದಂಥ ಅವರಿಗೆ ನಮ್ಮ DK ಸಾಹೇಬರು ಮತ್ತು ನಮ್ಮ ಹರಿಪ್ರಸಾದ್ ಸಾಹೇಬರು ಅವರು ಇಲ್ಲಿಗೆ ಉಸ್ತುವಾರಿ ಹಾಕಿದ್ದಾರೆ ಅವರಿಗೆ ಕರಣಿಗೆ. ಅದಕ್ಕೆ ಬಾಗಲಕೋಟೆ ಅಡ್ಡಾಡಕ್ಕಂತಕ್ಕೆಲ್ಲ ಬಂದಾರೆ ಅವ್ರು. ನೋಡೋ ಎಲ್ಲ ಕೆಲಸ ಬಿಟ್ಟು ಕೇಸಿಂದ ನಮ್ಮ ಬೀದಿ ವ್ಯಾಪಾರಿಗೆ ಜಾಸ್ತಿ ಒತ್ತು ಕೊಟ್ಟರೆ, ಎಲ್ಲ ಮನೆಗೂ ಒತ್ತು ಕೊಟ್ಟರು ಅವರು. ಎಲ್ಲ ಈ ಮನೆ ಅಡ್ಡಾಡಬೇಕು. ಈ ಬಾಗಲಕೋಟೆ ಡಿಸ್ಟಿಕ್ ತುಂಬ ಅಡ್ಡಾಡ್ತಾರೆ ಅವರು. ಅದಕ್ಕೆ ಎಲ್ಲರಿಗೆ ಜಾಸ್ತಿ ಇರಲಿ, ಎಲ್ಲರೂ ಹೇಳಿದಾರೆ, ಎಲ್ಲರಿಗೂ ತಲೆಯಾಗೈತಿ. ಅದೇ ರೀತಿಯಾಗಿ ಕೇಸಿಂದ ಮತ್ತು ಬುದ್ಧ ಬಸವ ಅಂಬೇಡ್ಕರ್ದು ಆಶೀರ್ವಾದದಿಂದ ಈಗ ಒಂದು ಹೊಸ ಸುದ್ದಿ ನಮ್ಮ ಸಾಹೇಬರಿಗೆ ಮೀಟರ್ ಸೀಟ್ ಸಿಕ್ಕೈತೆ ಅನ್ನೋದು ಬಂದೈತಿ. ಅದು ಭಾಳ ಸಂತೋಷವಾದ ಸುದ್ದಿ ಎಲ್ಲರಿಗೆ ಇದು. ಅದ್ರ ಜೊತೆ ಈಗ ಬೆಂಗಳೂರು ನಗರದಲ್ಲಿ ಎಲ್ಲರಿಗೆ ಬೀದಿ ವ್ಯಾಪಾರದವರಿಗೆ ಆಟೋ ಕೊಟ್ಟಿದ್ದಾರೆ. ಕೇವಲ 2.5 ಲಕ್ಷ 3 ಲಕ್ಷ ಆಟೋದಾಗ 28,000 30,000 ರೂಪಾಯಿದಾಗ ಉಳಿದಿದ್ದ ರೊಕ್ಕ ತುಂಬೋದಿಲ್ಲ. ಅದು ಫ್ರೀಯಾಗಿ ಕೊಡೋದಾರೆ ವ್ಯಾಪಾರಸ್ಥರಿಗೆ. ಅದಕ್ಕೆ ನಮ್ಮ ಬೇಡಿಕೆಯನ್ನು DK ಶಿವಕುಮಾರ್ ಸಾಹೇಬರಿಗೆ ಮತ್ತು ನಮ್ಮ ವಿಜಯಾನಂದ ಸಾಹೇಬರಿಗೆ, ಹರಿಪ್ರಸಾದ್ ಸಾಹೇಬರಿಗೆ, ವಿಜಯಾನಂದ ಕಾಶ್ಯಪ್ನವ್ರು ಮನಸ್ಸು ಮಾಡಿದ್ರು ಅಂದ್ರೆ ಇದೇ ಮುಂದಿನ ತಿಂಗಳನ್ಯಾಗ ಮತ್ತೆ ಎಲ್ಲರಿಗೆ ಇಲ್ಲಿ ಆಟೋ ಬರ್ತಾವೆ. ಅದಕ್ಕೆ ಎಲ್ಲರೂ ಕೂಡಿ ಕೇಸಿಂದ ಇಲ್ಲಿ ಮಾಡಿದ್ರಂದ್ರೆ ನಾವು ಒಂದು ಮನವಿಯನ್ನು ರಾಜ್ಯಾಧ್ಯಕ್ಷಕ್ಕೆ ಕೊಡ್ತೇವೆ. ಆಮೇಲೆ ನಮ್ಮ ಸಾಹೇಬರು ಬಂದಿಂದ ಸಾಹೇಬರಿಗೆ ಒಂದು ಕೊಡ್ತೇವೆ. ಅದಕ್ಕೆ ನಮಗೂ ಎಲ್ಲರಿಗೂ ಬೀದಿ ವ್ಯಾಪಾರದವರಿಗೆ ಬಾಗಲಕೋಟೆ ಡಿಸ್ಟಿಕ್ಕಿಗೆ ನಮಗೂ ಸ್ಯಾಂಕ್ಷನ್ ಮಾಡಲಿ, ನಮಗೂ ಆಟೋ ಕೊಡಲಿ ಅನ್ನೋದು ನಮ್ಮ ಆಶೆಗಳು. ಎಲ್ಲರಿಗೂ ಸಿಗ್ತಾವೆ, ಇವತ್ತೆಲ್ಲ ಆಗ್ಬಿಡ್ತಾವೆ. ಯಾಕಂದ್ರೆ ಇದಕ್ಕೆ ಬಂದವು ಬೆಂಗಳೂರಿಗೆ ಎಲ್ಲರಿಗೂ ಸಿಕ್ಕಾವು. ಸ್ವಲ್ಪ ಕೆಲವರು ನಿನ್ನೆ ತೊಗೊಂಡು ಕೇಸಿಂದ ಕೆಲವರಿಗೆ ಆಟೋ ಕೊಟ್ಟಾರ. ಅದಕ್ಕೆ ನಮಗೂ ಇಲ್ಲಿ ಕೊಳ್ಳಿ ಅಂತ ಕೇಸಿಂದ ನಾವೆಲ್ಲರೂ ಸೇರಿ ಕೇಸಿಂದ ಒಂದು ಮನವಿಯನ್ನು ಮಾಡ್ತೇವೆ ಅಧ್ಯಕ್ಷರ ಮುಖಾಂತರ. ನೋಡಿ, ಇವತ್ತು ಬೆಂಗಳೂರು ನಗರಕ್ಕೆ ಮಾನ್ಯ ಮುಖ್ಯಮಂತ್ರಿ ಆಗಿರ್ತಕ್ಕಂಥ DK ಶಿವಕುಮಾರ್ ಜಿ ಅವರಿಗೆ ಹೇಳಿ ನಾನೇ ಭಾರತ ದೇಶದಲ್ಲಿ ಎಲ್ಲೂ ಸಹಿತ ಗಾಡಿಗಳನ್ನು ಕೊಟ್ಟಿದ್ದಿಲ್ಲ. ಅದು ನಾನೇ ಖುದ್ದಾಗಿ ಬೀದಿ ಬದಿ ವ್ಯಾಪಾರಿಗಳಿಗೆ, ಸಂಚಾರಿ ವ್ಯಾಪಾರಿಗೆ ಭಾಳ ಅವರಿಗೆ ತೆಳ್ಳೋ ಗಾಡಿ ತೆಳ್ಳಕ್ಕೆ ಕಷ್ಟ ಆಗ್ತಿದ್ದು, ಹಿರಿಯ ನಾಗರಿಕರಿಗೆ, ನಮ್ಮ ಮಹಿಳೆಯರಿಗೆ. ಅದರಿಂದ ಬೆಂಗಳೂರು ನಗರದಲ್ಲಿ 42 ಕೋಟಿಗೆ ನಾನು ಈ ವೆಂಡಿಂಗ್ ವಾಹನ ಅಂತೇಳಿ ಬಿಡುಗಡೆ ಮಾಡಿಸಿದ್ದೀವಿ. ಅದೇ ರೀತಿ ನಮ್ಮ ಕರ್ನಾಟಕಕ್ಕೆ ಸುಮಾರು ಇನ್ನೂ 10,000 ಗಾಡಿಗಳನ್ನು ಕೊಡಬೇಕು ಅಂತ ಹೇಳಿ ನಾನು ಚರ್ಚೆ ಸಹಿತ ಮಾಡಿದ್ದೀನಿ. ಮುಂದಿನ ದಿನದಲ್ಲಿ ನಮ್ಮ ಕರ್ನಾಟಕದಲ್ಲಿ ಪ್ರತಿ ನಗರ ಸ್ಥಳೀಯ ಸಂಸ್ಥೆ ವ್ಯಾಪ್ತಿಯಲ್ಲಿ, ಅಂದರೆ ಪಟ್ಟಣ ಪಂಚಾಯಿತಿ, ನಗರಸಭೆ, ಪುರಸಭೆ, ಮಹಾನಗರ ಪಾಲಿಕೆ, ನಾನು ಮಾನ್ಯ ಮುಖ್ಯಮಂತ್ರಿ DK ಶಿವಕುಮಾರ್ ಜಿಯವರ ಮತ್ತು ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ ನಮ್ಮ ಪರಮೇಶ್ ಜಿಯವರು ಮತ್ತು ಅದೇ ರೀತಿಯ ನಮ್ಮ ನಗರಾಭಿವೃದ್ಧಿ ಸಚಿವ ಸಿದ್ದರಾಮಯ್ಯ ಅವರ ಜೊತೆ, ನಿತೇಂದ್ರ ಸಿದ್ದರಾಮಯ್ಯ ಅವರ ಜೊತೆ ಚರ್ಚೆ ಮಾಡಿ ನನ್ನ ಬೀದಿ ಬದಿ ವ್ಯಾಪಾರ, ನನ್ನ ಜನಾಂಗ, ನನ್ನ ವರ್ಗ, ನನ್ನ ಕುಟುಂಬಕ್ಕೆ ಅವರಿಗೆ ಒಂದು ಈ ವೆಂಡಿಂಗ್ ವಾಹನ ಕೊಡಬೇಕು ಅಂತೇಳಿ ರಾಜ್ಯಕ್ಕೆ 10,000 ರೂಪಾಯಿ ಗಾಡಿಯನ್ನು ಕೊಡಿಸೋ ವ್ಯವಸ್ಥೆಯನ್ನು ನಾನು ಮಾಡ್ತೀನಿ ಅಂತೇಳಿ ಈ ಪ್ರಾಮಾಣಿಕವಾಗಿ ಇವತ್ತು ಇಳಕಲ್ಲಿಂದಲೇ ನಾವು ಪ್ರಾರಂಭ ಮಾಡಿದ್ದು. ಯಾವುದೇ ಆಗಿದ್ರು ಇಳಕಲ್ಲು ಒಂದು ನನ್ನ ತವರು ಮನೆ. ಏನೇ ಮಾಡಬೇಕಾದ್ರೂ ಆ ಇಳಕಲ್ಲಿನಿಂದಲೇ ಶುಭ ಸೂಚನೆಯನ್ನು ನಾನು ಪ್ರಾರಂಭ ಮಾಡ್ತೀನಿ. ಇವತ್ತು ರಾಜ್ಯದಲ್ಲೇ ಆಗಿರ್ಬೋದು, ಇವತ್ತು 4,80,000 ಜನ ನಾವು ಏನು ಚುನಾವಣೆ ಮಾಡಿಸಿರ್ಬೋದು, ಅವರು PM ಸೋನಿಧಿ ಹಣವನ್ನಾಗಿರ್ಬೋದು, ಮತ್ತು ಬೀದಿ ಬದಿ ವ್ಯಾಪಾರ ಗುರುತಿನ ಚೀಟಿ ಆಗಿರ್ಬೋದು, ಈ ರಂಗಸ್ವಾಮಿ ಸುಮಾರು 22 ವರ್ಷದ ಈ ಹೋರಾಟದ ಹಾದಿಯಲ್ಲಿ ಬಂದಿರತಕ್ಕಂಥದ್ದು. ಅದರಿಂದ ನನ್ನ ಜನಾಂಗ, ನಾವು ಜಾತಿ ಅಲ್ಲ, ಅಂಬೇಡ್ಕರ್ ಬರ್ತಕ್ಕಂಥ ಸಂವಿಧಾನ, ಅಂಬೇಡ್ಕರ್ ಬರ್ತಕ್ಕಂಥ ಕಾನೂನು, ಅದಕ್ಕೆ ನಾವು ನ್ಯಾಯ ಕೊಡಿಸುವಂಥ ಬದ್ಧವನ್ನು ಮಾಡಬೇಕು. ನಮ್ಮ ಜನಾಂಗ ಹಿಂದೂ ಮುಸ್ಲಿಂ ಕ್ರಿಸ್ತೇನಲ್ಲ, ನನ್ನ ಜನಾಂಗ ಬೀದಿ ಬದಿ ವ್ಯಾಪಾರಿ ಜನಾಂಗ. ಅವರಿಗೋಸ್ಕರ ನನ್ನ ಜೀವವನ್ನೇ ಮುಡುಪಾಗಿಟ್ಟಿದ್ದೀನಿ. ಅವರು ಒಳ್ಳೆಯದಾದರೆ ಅದೇ ನನಗೆ ಅಂಬೇಡ್ಕರ್ ಬರ್ತಕ್ಕಂಥ ಒಂದು ಆಶೀರ್ವಾದ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.